ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ರೀಸೆಂಟ್ ಆಗಿ ಒಂದು ಹರ್ಬಲ್ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿದೆ. ಅದು ಡಿ ಸ್ನೋರ್ ಅಂತ. ಇದು ಆಂಟಿ ಸ್ನೋರಿಂಗ್ ಸಿರಪ್. ಆಂಟಿ ಸ್ನೋರಿಂಗ್ ಸಿರಪ್ ಅಂದ್ರೆ ನಮ್ ಗೊರಕೆ ಸಮಸ್ಯೆ ಏನಿದೆ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿಸುವಂತ ಸಿರಪ್. ಸೊ ಇದು ಹರ್ಬಲ್ ಪ್ರಾಡಕ್ಟ್ ಆಗಿರುತ್ತೆ ಅಂಡ್ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋ ಪ್ರಾಡಕ್ಟ್ ಅಂಡ್ ಯಾವುದೇ ರೀತಿಯಾದ ಬಯೋ ಪಾಡೋ ನೆಸೆಸರಿ ಇಲ್ಲ. ಬಿಕಾಸ್ ಇದು ISO ಸರ್ಟಿಫೈಡ್ ಬಾಟಲ್ ಮೇಲೆ ಮೆನ್ಷನ್ ಮಾಡಿರ್ತಾರೆ. ಸೊ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ್ ತನಕ ಎಲ್ಲರೂ ಇದನ್ನ ಭಯ ಇಲ್ದಲೆ ತಗೋಬಹುದು. ಅಂಡ್ ನಾನು ಈ ವಿಡಿಯೋ ಏನಕ್ಕಪ್ಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ತುಂಬಾ ಜನಕ್ಕೆ ಏನಕ್ಕೆ ಆ ಗೊರಕೆ ಸಮಸ್ಯೆ ಅನ್ನೋದು ಬರುತ್ತೆ ಅಂತಾನೆ ಗೊತ್ತಿಲ್ಲ. ಇವಾಗ ಒಂದ್ ಮಿಷಿನ್ ಇರುತ್ತೆ ಅನ್ಕೊಳ್ಳಿ, ಅದು ಏನಾರ ಪ್ರಾಬ್ಲಮ್ ಆದ್ರೆ ತಾನೇ ಸೌಂಡ್ ಬರೋದು. ಅದೇ ರೀತಿ ನಮ್ಮೊಳಗೆ ಏನಾರ ಸಮಸ್ಯೆ ಇದ್ರೇನೆ ಆ ಗೊರಕೆ ಮೂಲಕ ಅದು ಆಚೆ ಬರುತ್ತೆ. ಸೊ ಏನೇನ್ ಸಮಸ್ಯೆ ಆಗಿರ್ಬೋದು ಇವೆಲ್ಲಾನು ಅಂದ್ರೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಹೈ ಕೊಲೆಸ್ಟ್ರಾಲ್ ಆಗಿರ್ಬೋದು, ಆಸ್ತಮಾ ಇರೋರು, ಇಲ್ಲ ಲಂಗ್ ಇನ್ಫೆಕ್ಷನ್ ಆಗಿರೋರು, ಇವರೆಲ್ಲರಲ್ಲೂ ನೀವು ಅಬ್ಸರ್ವ್ ಮಾಡಿ ಗೊರಕೆ ಸಮಸ್ಯೆ ಅನ್ನೋದು ಇರುತ್ತೆ. ಸೊ ಇದು ಯಾವುದೇ ಕಾರಣಕ್ಕೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಇದನ್ನ ನಿರ್ಲಕ್ಷ್ಯ ಮಾಡೋದ್ರಿಂದ ಮುಂದಕ್ಕೆ ನಮ್ಗೆ ತುಂಬಾ ಗಂಭೀರವಾದ ಸಮಸ್ಯೆ ನಮ್ಗೆ ಕಾಡ್ಬೋದು. ಫಾರ್ ಎಕ್ಸಾಂಪಲ್ ಹಾರ್ಟ್ ಇಶ್ಯೂಸ್, ಹಾರ್ಟ್ ಸ್ಟ್ರೋಕ್ ಆಗೋ ಕೂಡ ಚಾನ್ಸಸ್ ಇದೆ. ಸೊ ದಯವಿಟ್ಟು ಇದನ್ನ ಯಾರು ಇಗ್ನೋರ್ ಮಾಡಬೇಡಿ. ಇದಕ್ಕೆ ಮೆಡಿಸಿನ್ ತಗೊಂಡು ಅದನ್ನ ಸಾಲ್ವ್ ಮಾಡಬೇಕು. ನಾವು ಮೆಡಿಸಿನ್ಸ್, ಇಂಜೆಕ್ಷನ್ಸ್ ಈ ತರ ಒಂದು ಆಪ್ಷನ್ ಚೂಸ್ ಮಾಡೋಕ್ಕಿಂತ ಇದೊಂದು ನ್ಯಾಚುರಲ್ ಪ್ರಾಡಕ್ಟು, ಹರ್ಬಲ್ ಪ್ರಾಡಕ್ಟು, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡಿರೋ ಪ್ರಾಡಕ್ಟು. ಸೊ ಇದು ತುಂಬಾ ಸೇಫ್ ಇರುತ್ತೆ. ಇದನ್ನ ಯೂಸ್ ಮಾಡಿ ನೀವು ಈಸಿಯಾಗಿ ಈ ಗೊರಕೆ ಸಮಸ್ಯೆಯನ್ನು ತಡೆಗಟ್ಬೋದು. ಈಗ ಏನೇನು ಸಮಸ್ಯೆ ನಾನು ಹೇಳ್ದೆ ಅದೆಲ್ಲಾನು ಕೂಡ ಈ ಸಿರಪ್ ಇಂದ ಕಮ್ಮಿ ಆಗ್ತಾ ಬರುತ್ತೆ. ನಿಮ್ ಗೊರಕೆ ಸಮಸ್ಯೆ ಒಂದೇ ಅಲ್ದಲೆ ನಿಮ್ಗೇನೇನ್ ಇಶ್ಯೂಸ್ ಇದೆ, ಕೊಲೆಸ್ಟ್ರಾಲ್ ಇರ್ಬೋದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು, ಎಲ್ಲಾನು ದಿನ ದಿನ ಸಾಲ್ವ್ ಆಗ್ತಾ ಬರುತ್ತೆ. ನೀವು ಇದು ತಗೊಳ್ತಾ ಇದ್ದಂಗೆ ನಿಮ್ಗೆ ಡಿಫ್ರೆನ್ಸ್ ಕೂಡ ಗೊತ್ತಾಗುತ್ತೆ. ಸೊ ಎಲ್ಲಾ ಒಂದು ಇಶ್ಯೂಸ್ಗೂ ಒಂದೇ ಮೆಡಿಸನ್ ಅಂದ್ರೆ ಯಾಕೆ ತಗೋಬಾರ್ದು? ಸೊ ಇನ್ನು ಯಾರ್ಯಾರು ಬುಕ್ ಮಾಡಿಲ್ಲ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ಇವತ್ತೇ ಬುಕ್ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ ಇರೋ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.